ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ 10th 4th ಚಾಪ್ಟರ್ ವರ್ಗ ಸಮೀಕರಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಇದು ನಿಮಗೆ ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂತಂದ್ರೆ ಎನ್ಯುವಲ್ ಎಕ್ಸಾಮಿಗೆ ಟೋಟಲ್ ಆಗಿ 6 ಮಾರ್ಕ್ಸಿಗೆ ಇರ್ತದ. ಆ 6 ಮಾರ್ಕ್ಸ್ ಒಳಗ 1 ಮಾರ್ಕ್ಸಿಂದು 1 ಕ್ವಶನ್ ಇರ್ತೈತಿ, 2 ಮಾರ್ಕ್ಸಿಂದು 1 ಕ್ವಶನ್ ಇರ್ತೈತಿ, 3 ಮಾರ್ಕ್ಸಿಂದ 1 ಕ್ವಶನ್ ಇರ್ತದೆ. ಟೋಟಲ್ ಆಗಿ 6 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತದ. ಕ್ಲಿಯರ್? ಈ ಚಾಪ್ಟರ್ ಏನಾದರೂ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ 6 ಮಾರ್ಕ್ಸ್ ಕವರ್ ಆದಂಗೆ ನೋಡ್ರಿ. ಕ್ಲಿಯರ್? ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡ್ರಿ, ಫಸ್ಟ್ ವರ್ಗ ಸಮೀಕರಣ ಅಂದ್ರೆ ಏನ ನೋಡ್ರಿ. ಇಲ್ಲೇ ಪಿ ಆಫ್ ಎಕ್ಸ್ ಎಂಬುದು ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯಾಗಿದ್ದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿರುವ ಸಮೀಕರಣವನ್ನ ವರ್ಗ ಸಮೀಕರಣ ಅಂತ ಕರೀತಾರಂತ. ನೋಡ್ರಿ, ಒಂದ್ ಯಾವ್ದಾದ್ರು ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಬರ್ಕೊಡ್ರಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಬರ್ತೇನೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಂತ ಬರಿತೇನೆ. ಇದೊಂದು ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಆ ಬಹುಪದೋಕ್ತಿ ಏನಾದ್ರೂ 0ಗೆ ಸಮ ಆಗಿತ್ತಂದ್ರ 0ಗೆ ಸರಿದೂಗಿಸಿದ್ರಂದ್ರ ಇದೊಂದು ವರ್ಗ ಸಮೀಕರಣ. ಕ್ಲಿಯರ್? ನೋಡ್ರಿ, ಪಿ ಆಫ್ ಎಕ್ಸ್ ಎಂಬುದು ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯಾಗಿತ್ತಂತ ಆವಾಗ ಪಿ ಆಫ್ ಎಕ್ಸ್ ಅನ್ನೋದು 0 ಆಗಿತ್ತು ಅಂದ್ರ ಆ ಸಮೀಕರಣವನ್ನ ವರ್ಗ ಸಮೀಕರಣ ಅಂತ ಕರೀತಾರೆ. ಕ್ಲಿಯರ್? ಇದೊಂದ ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಅದನ್ನ 0ಗೆ ಏನಾದ್ರೂ ಸರಿದೂಗಿಸಿವೆ ಅಂತಂದ್ರ ಅದೊಂದ ವರ್ಗ ಸಮೀಕರಣ ಆಕೈತಿ ನೋಡ್ರಿ. ಕ್ಲಿಯರ್? ವರ್ಗ ಸಮೀಕರಣದೊಳಗ ಸಮಚಿಹ್ನೆ ಇರ್ತೈತಿ, ವರ್ಗ ಬಹುಪದೋಕ್ತಿ ಒಳಗ ಸಮಚಿಹ್ನೆ ಇರಂಗಿಲ್ಲ. ಕ್ಲಿಯರ್? ಇದು ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಅದನ್ನ 0ಗೆ ಏನಾದ್ರೂ ಸರಿದೂಗಿಸಿದ್ರ ಅಂತಂದ್ರ ಇದೊಂದು ವರ್ಗ ಸಮೀಕರಣ. ಕ್ಲಿಯರ್? ಇದು ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಅದನ್ನ 0ಗೆ ಸರಿದೂಗಿಸಿದ್ರ ಅದರ ಸಂಬಂಧ ಇದು ಒಂದು ವರ್ಗ ಸಮೀಕರಣ. ಇದು ಕೂಡ ಹಂಗ ಒಂದು ವರ್ಗ ಸಮೀಕರಣ. ಕ್ಲಿಯರ್? ವರ್ಗ ಸಮೀಕರಣ ಅಂದ್ರೆ ಏನ? ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಆಗಿರ್ಬೇಕ, ಆ ಬಹುಪದೋಕ್ತಿಯನ್ನ 0ಗೆ ಸರಿದೂಗಿಸಿರ್ಬೇಕ. 0ಗೆ ಸರಿದೂಗಿಸಿರ್ಬೇಕ. ಅದನ್ನ ಯಾವ ಸಮೀಕರಣ ಅಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಕರಿತೀವಿ. ಕ್ಲಿಯರ್? ವರ್ಗ ಸಮೀಕರಣ ಅಂದ್ರೆ ಏನಂತ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ವರ್ಗ ಸಮೀಕರಣದ ಆದರ್ಶ ರೂಪ ನೋಡ್ರಿ. ಕ್ಲಿಯರ್? ವರ್ಗ ಬಹುಪದೋಕ್ತಿ ಆದರ್ಶ ರೂಪದ ಏನಾಗಿತ್ತ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆಲ್ರೆಡಿ ನಾವು ಬಹುಪದೋಕ್ತಿ ಪಾಠದೊಳಗೆ ಕಲ್ಕೊಂಡೇವಿ. ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ಅದನ್ನ ಏನಾದ್ರೂ ನಾವು 0ಗೆ ಸರಿದೂಗಿಸಿವಿ ಅಂದ್ರ 0ಗೆ ಸಮದೂಗಿಸಿವಿ ಅಂತಂದ್ರ ಅದೊಂದ ವರ್ಗ ಸಮೀಕರಣ ಆಗೈತೆ ನೋಡ್ರಿ. ಕ್ಲಿಯರ್? ಆದ್ರಿಂದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಇದಷ್ಟ ಬರದ್ರ ವರ್ಗ ಬಹುಪದೋಕ್ತಿ. ಸಮಚಿಹ್ನೆ ಹಾಕಿ 0 ಬರ್ದೀವ ಅಂತಂದ್ರ ಅದೊಂದ ವರ್ಗ ಸಮೀಕರಣ. ಕ್ಲಿಯರ್? ಇಲ್ಲಿ ಎ ಬಿ ಮತ್ತು ಸಿಗಳ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಆಮ್ಯಾಲ ಎ ಅನ್ನೋದ 0 ಆಗ್ಬಾರ್ದ. ಯಾಕೆ ಎ ಅನ್ನೋದು 0 ಆಗ್ಬಾರ್ದ? ಒಂದ್ ವೇಳೆ ಎ ಅನ್ನೋ 0 ಆತಂದ್ರೆ ಇಷ್ಟು 0 ಆಕೈತಿ. ಇದೊಂದು ರೇಖಾತ್ಮಕ ಸಮೀಕರಣ ಆಕೈತಿ ನೋಡ್ರಿ. ಕ್ಲಿಯರ್? ನೋಡ್ರಿ, ಇಲ್ಲೇ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಐತಿ. ಎ ಅನ್ನೋದು 0 ಆತಂದ್ರೆ 0x ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. 0x ಸ್ಕ್ವೇರ್ ಅಂದ್ರೆ 0ನ 0ಕ್ಕೆ ಬಿ ಎಕ್ಸ್ ಪ್ಲಸ್ ಸಿ ಕೊಡ್ಸಿರ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಆಕೈತಿ. ಇದೊಂದು ಎಂತ ಸಮೀಕರಣ ಆಕೈತಿ? ಎ ಅನ್ನೋ 0 ಆದಾಗ ಇದೊಂದು ರೇಖಾತ್ಮಕ ಸಮೀಕರಣ ಆಕೈತಿ. ಅದರ ಸಂಬಂಧ ಎ ಅನ್ನೋದು 0 ಆಗ್ಬಾರ್ದ. ಎ ಬಿ ಮತ್ತು ಸಿಗಳ ವಾಸ್ತವ ಸಂಖ್ಯೆಗಳಾಗಿರ್ಬೇಕ. ಕ್ಲಿಯರ್? ಮೋಸ್ಟ್ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ತಿರ್ತಾನ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಕೇಳ್ತಿರ್ತಾನ. ಅವಾಗ ಬರೀರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅಂತ ಬರೀಬೇಕ. ಒಂದ್ ವೇಳೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಬರೀರಿ ಅಂತಂದ್ರ ಆಲ್ರೆಡಿ ನಾವು ಬಹುಪದೋಕ್ತಿ ಪಾಠಗಳು ಕಲ್ಕೊಂಡೇವಿ. ಕಲ್ಕೊಂಡೇವಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಷ್ಟ ವರ್ಗ ಬಹುಪದೋಕ್ತಿ ಬರೀರಿ ಅಂದ್ರೆ ಇಷ್ಟ ಬರಿಬೇಕ ಆದರ್ಶ ರೂಪ. ಆದ್ರ ವರ್ಗ ಬಹುಪದೋಕ್ತಿಯ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂದ್ರೆ ಈಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಕ್ಲಿಯರ್? ವರ್ಗ ಬಹುಪದೋಕ್ತಿಯ ಮತ್ತ ವರ್ಗ ಸಮೀಕರಣಕ್ಕ ವ್ಯತ್ಯಾಸ ಅರ್ಥ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಇವಾಗ ಅಭ್ಯಾಸ 4.1 ಏನಂತ ಕೇಳೋಣ? ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಪರೀಕ್ಷಿಸಿ ಅಂತ ಕ್ವಶನ್ ಕೇಳಿದಾನ. ಕ್ಲಿಯರ್? ಈ ಕೊಟ್ಟಂತ ಸಮೀಕರಣ ವರ್ಗ ಸಮೀಕರಣ ಹೌದೇನ್ ಅಲ್ಲೋ ಅಂತ ಕೇಳಿದಾನ. ಫಸ್ಟ್ ಕೊಟ್ಟಂತ ಸಮಸ್ಯೆನ ಬಿಡಿಸ್ಕೊಂತ ಹೋಗೋಣ, ಆಮೇಲೆ ಒಂದು ಡಿಸಿಷನ್ ತಗೊಳ್ಳೋಣ. ಅದೊಂದು ವರ್ಗ ಸಮೀಕರಣ ಹೌದ ಏನ್ ಅಲ್ಲೋ ಅಂತ. ಕ್ಲಿಯರ್? ನೋಡ್ರಿ, ಇಲ್ಲಿ ಫಸ್ಟ್ ಇದು ಯಾರ ರೂಪದಾಗ ಐತಿ? ಇದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಹೌದಾ? ಯಾವ ರೂಪದಾಗ ಐತಿ? ಎ
ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ ಐತಿ. ಈ ಸೂತ್ರ ಏನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನಮಗ್ ಗೊತ್ತೈತಿ ಈ ಸೂತ್ರ. ಹೌದಾ? ಈ ರೂಪದಾಗ ಐತಿ, ಅದನ್ನ ಈ ರೂಪದಾಗ ಬರಿಬೇಕು ನಾವು. ಇವಾಗ ಎ ಜಗದಾಗ ಎಕ್ಸ್ ಐತಿ, ಬಿ ಜಗದಾಗ 1 ಐತಿ. ಎ ಸ್ಕ್ವೇರ್ ಅಂದ್ರ ಇಲ್ಲಿ ಎಕ್ಸ್ ಐತಿ, ಎಕ್ಸ್ ಸ್ಕ್ವೇರ್ ಆತ. ಹಿಂಗ್ ಬರಿಬೇಕ. ಫಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದಾಗ ಬರಿಬೇಕು ನಾವು. ಇವಾಗ ಎ ಸ್ಕ್ವೇರ್ ಬರ್ದೆ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಎಷ್ಟಿದಿಲ್ಲ 1 ಸ್ಕ್ವೇರ್ ಪ್ಲಸ್ 2ab. ಎ ಅಂದ್ರ ಎಕ್ಸ್, ಬಿ ಅಂದ್ರ 1. ಕ್ಲಿಯರ್? ಇನ್ನೊಂದ್ಸಾರಿ ಹೇಳ್ತೆ ನೋಡ್ರಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರ್ಕೊಂಡೀವಿ ಈಸ್ ಈಕ್ವಲ್ ಟು, ಇಲ್ಲಿ 2 ಐತಿ, ಇಲ್ಲಿ ಒಂದು ಬ್ರಾಕೆಟ್ ಒಳಗೆ ಎಕ್ಸ್ ಮೈನಸ್ 3 ಅಂತ ಕೊಟ್ಟಾನ. ಇವಾಗ 2 ಗುಣಾಕಾರ ಎಕ್ಸ್ 2x, 2 ಗುಣಾಕಾರ 3 ಮೈನಸ್ ಹಂಗ ಬರ್ಕೊಳ್ರಿ, 2 3 6. ಕ್ಲಿಯರ್? ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಅನ್ನ ಹಂಗ ಬರ್ಕೊಳ್ರಿ, ಪ್ಲಸ್ 1 ವರ್ಗ 1 1 ಪ್ಲಸ್ 2 1 2 ಎಕ್ಸ್ ಹಂಗ ಬರ್ಕೊಳ್ರಿ, 2x ಆತ. 2 1 2 ಎಕ್ಸ್ ಹಂಗ 2x ಈಸ್ ಈಕ್ವಲ್ ಟು 2x ಮೈನಸ್ 6. ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಪ್ಲಸ್ 2x ಅನ್ನ ಈ ಸೈಡ್ ಕರ್ಕೊಂಬರಿ, ಮೈನಸ್ 2x ಆಕೈತಿ. ಮೈನಸ್ 6 ಅನ್ನ ಎಡಭಾಗ ಕರ್ಕೊಂಬಂದಾಗ ಪ್ಲಸ್ 6 ಆಕೈತಿ, ಬಲಭಾಗದೊಳಗೆ ಏನು ಉಳಿಯಂಗಿಲ್ಲ, 0 ಆತ. ಕ್ಲಿಯರ್? ಇವಾಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಹಂಗ ಬರ್ಕೊಳ್ರಿ. ಇಲ್ಲಿ ನೋಡ್ರಿ ಎಕ್ಸ್ ಇದ್ದದನ್ನ ಕೂಡಿಸ್ಬೇಕಾ? ನೋಡ್ರಿ ಇಲ್ಲಿ 2x ಐತಿ, ಪ್ಲಸ್ 2x ಐತಿ, ಮೈನಸ್ 2x ಐತಿ. 2x 2 ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಆದ್ರೆ ಚಿಹ್ನೆ ಬೇರೆ ಬೇರೆ ಅದಾವ. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಮಾಡ್ರಿ. 1ಕ್ಕೆ 6 ಕೂಡ್ಸೋಣ. ನೋಡ್ರಿ ಪ್ಲಸ್ 1 ಐತಿ, ಪ್ಲಸ್ 6 ಐತಿ, 2 ಸಂಖ್ಯೆ ಚಿಹ್ನೆ ಸೇಮ್ ಅದಾವ. 6ಕ್ಕೆ 1 ಕೂಡ್ಸಿದ್ರ 7 ಈಸ್ ಈಕ್ವಲ್ ಟು 0. ಕ್ಲಿಯರ್? ಇದೊಂದು ವರ್ಗ ಸಮೀಕರಣ ಹೌದಾ? ಹೌದು. ಯಾಕಪ್ಪ ಅಂದ್ರ ಇದರದ ಡಿಗ್ರಿ 2 ಆಗೈತಿ. ನೋಡ್ರಿ ಎಕ್ಸ್ ಸ್ಕ್ವೇರ್ ರೂಪದಾಗ ಐತಿ. ಇದು ಎಕ್ಸ್ ಸ್ಕ್ವೇರ್ ಅನ್ನೋದು ಇರ್ಲೇಬೇಕ ಇತ್ತಂದ್ರ ಇದೊಂದು ವರ್ಗ ಸಮೀಕರಣ. ಕ್ಲಿಯರ್? ಆದ್ರಿಂದ ಬರೀರಿ, ಇದು ಯಾವ ರೂಪದಾಗ ಐತಿ? ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇರುವುದರಿಂದ ಇದು ಒಂದು ವರ್ಗ ಸಮೀಕರಣ. ಇದು ಒಂದು ವರ್ಗ ಸಮೀಕರಣ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇನ್ನೊಂದ್ಸಾರಿ ನೋಡ್ರಿ, ಇದೊಂದು ವರ್ಗ ಸಮೀಕರಣ. ಯಾಕ ಈ ರೂಪದಾಗ ಐತಿ? ಇದು ಏನ ಡಿಗ್ರಿ 2 ಆಗಿರ್ಬೇಕ, 0ಗೆ ಸಮದೂಗಿಸಿರ್ಬೇಕು. ನೋಡ್ರಿ ಡಿಗ್ರಿ 2 ಆಗೈತಿ, 0ಗೆ ಸರಿದೂಗಿಸಿದಾರ. ಆದ್ರಿಂದ ಇದೊಂದು ವರ್ಗ ಸಮೀಕರಣ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಇಂಟು ಬ್ರಾಕೆಟ್ -2 ಇಂಟು ಬ್ರಾಕೆಟ್ 3 ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾನ. ಫಸ್ಟ್ಗೆ ಇದೇನು ಕೊಟ್ಟಾನ ಅದನ್ನ ಹಂಗ ಬರ್ಕೊಳ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು -2 3 ಇನ್ ಮೈನಸ್ ಎಕ್ಸ್ ಬ್ರಾಕೆಟ್ ಅಂತ ಕೊಟ್ಟಿದ್ದಾನೆ. ಕ್ಲಿಯರ್? ಫಸ್ಟ್ ಕೊಟ್ಟಂತ ಸಮೀಕರಣ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x, ಹೌದಾ, ಈಸ್ ಈಕ್ವಲ್ ಟು ಇಲ್ಲಿ ಬ್ರಾಕೆಟ್ ಐತಿ ನೋಡ್ರಿ. ಬ್ರಾಕೆಟ್ ಅಂದ್ರೆ ಇಂಟುನಾ, ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದ. ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಗುಣಾಕಾರ ಎಕ್ಸ್ 2x. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಈ ಸೈಡ್ ಕರ್ಕೊಂಬಂದ್ರೆ ಪ್ಲಸ್ 6 ಪ್ಲಸ್ 2x ಈ ಸೈಡ್ ಕರ್ಕೊಂಬಂದ್ರೆ ಮೈನಸ್ 2x ಈಸ್ ಈಕ್ವಲ್ ಟು 0. ಕ್ಲಿಯರ್? ಎಕ್ಸ್ ಸ್ಕ್ವೇರ್ ಅನ್ನ ಹಂಗ ಬರ್ಕೊಳ್ರಿ. ಇವಾಗ ಎಕ್ಸ್ ನೋಡ್ರಿ, ಇಲ್ಲಿ ಮೈನಸ್ 2x ಐತಿ, ಇಲ್ಲಿ ಮೈನಸ್ 2x ಐತಿ. 2 ಸಂಖ್ಯೆ ಸೇಮ್ ಅದಾವ, ಚಿಹ್ನೆನೂ ಸೇಮ್ ಅದಾವ, ಕೂಡಿಸ್ಬೇಕ. 2xಕ್ಕೆ 2x ಕೂಡಿಸಿದ್ರೆ 4x. ಯಾವ 4x? ಮೈನಸ್ 4x. ಕ್ಲಿಯರ್? ಪ್ಲಸ್ 6 ಅನ್ನ ಹಂಗ ಬರ್ಕೊಳ್ರಿ. ಪ್ಲಸ್ 6 ಈಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಹೌದಾ? ಹೌದು. ಯಾಕಂದ್ರೆ ಡಿಗ್ರಿ 2 ಐತಿ, 0ಗೆ ಸರಿದೂಗಿಸಿದಾರ. ಆದ್ರಿಂದ ಸ್ವಲ್ಪ ಸೆಂಟೆನ್ಸ್ ಒಳಗೆ ಬರೀರಿ. ಯಾರು ಉದ್ಯೋಗ ಐತಿದ? ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇರುವುದರಿಂದ ಇದು ಒಂದು
ವರ್ಗ ಸಮೀಕರಣ. ವರ್ಗ ಸಮೀಕರಣ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಎಕ್ಸ್ ಮೈನಸ್ 2 ಇಂಟು ಬ್ರಾಕೆಟ್, ಇಲ್ಲಿ ನೋಡ್ರಿ ಇದು ಒಂದ ಬ್ರಾಕೆಟ್ ಬರ್ಬೇಕಾ, ಎಕ್ಸ್ ಮೈನಸ್ 2 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 3 ಅಂತ ಕೊಟ್ಟಿದ್ದಾನ. ಫಸ್ಟ್ಗೆ ಏನ್ ಮಾಡ್ಬೇಕಾ, ಎಕ್ಸ್ ಅಂತ ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ರಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಒಂದ್ಲೆ ಎಕ್ಸ್. ಈ ಎಕ್ಸ್ ಅಂತ ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ಬೇಕು ನೋಡ್ರಿ. ಇನ್ನೊಂದ್ಸಾರಿ ನೋಡ್ರಿ, ಎಕ್ಸ್ ಗುಣಾಕಾರ ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಒಂದ್ಲೆ ಎಕ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ ಮೈನಸ್ 2 ಐತಿ, ಈ ಎರಡನ್ನು ತಗೊಂಡ ಅವೆರಡಕ್ಕೂ ಗುಣಾಕಾರ ಮಾಡ್ಬೇಕ. -2 ಮೈನಸ್ ಇಂಟು ಪ್ಲಸ್ ಮೈನಸ್, ಎರಡು ಗುಣಾಕಾರ ಎಕ್ಸ್ ಎರಡು ಎಕ್ಸ್. ಕ್ಲಿಯರ್? ಮೈನಸ್ ಇಂಟು ಪ್ಲಸ್ ಮೈನಸ್, ಎರಡು ಒಂದ್ಲೆ ಎರಡು. ಸೇಮ್ ಟು ಸೇಮ್ ಹಂಗ ಮಾಡಿ ಇದ್ರ ಹಂಗ ಮಾಡ್ಬೇಕಾ ನೋಡ್ರಿ. ಫಸ್ಟ್ ಎಕ್ಸ್ ಅನ್ನು ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ರಿ. ಎಕ್ಸ್ ಗುಣಾಕಾರ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 ಎಕ್ಸ್. ಆಮೇಲೆ ಈ ಒಂದನ್ನು ತಗೊಂಡ ಅವೆರಡಕ್ಕೂ ಗುಣಾಕಾರ ಮಾಡಿ. ಒಂದು ಗುಣಾಕಾರ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದು ಗುಣಾಕಾರ ಎಕ್ಸ್ ಒಂದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದ್ ಮೂರ್ಲೆ ಮೂರ. ಕ್ಲಿಯರ್? ಫಸ್ಟ್ ಇವ್ನ ಎರಡು ತಗೊಂಡಿದ್ದು ಗುಣಾಕಾರ ಮಾಡ್ರಿ, ಆಮೇಲೆ ಈ ಎರಡು ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ಬೇಕು. ಕ್ಲಿಯರ್? -2 ಇಂಟು ಎಕ್ಸ್ ಮೈನಸ್ 2x, ಮೈನಸ್ ಇಂಟು ಪ್ಲಸ್ ಮೈನಸ್, ಎರಡು ಒಂದೇ ಎರಡು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 3 ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಒಂದು ಗುಣಾಕಾರ ಎಕ್ಸ್ ಒಂದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದ್ ಮೂರ್ಲೆ ಮೂರ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಸ್ಕ್ವೇರ್, ಹೌದಾ? ಇಲ್ಲಿ ನೋಡ್ರಿ ಎರಡು ಎಕ್ಸ್ ಅದಾವ, ಎಕ್ಸ್ ಅದಾವ, ಇಲ್ಲಿ ಮೈನಸ್ 2 ಎಕ್ಸ್ ಐತಿ, ಇಲ್ಲಿ ಪ್ಲಸ್ 1 ಎಕ್ಸ್ ಐತಿ. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ. 2 ಎಕ್ಸ್ ಒಳಗ 1 ಎಕ್ಸ್ ಕಳೆದ್ರ 1 ಎಕ್ಸ್, ಯಾವ 1 ಎಕ್ಸ್ ದೊಡ್ಡ ಸಂಖ್ಯೆ ಚಿಹ್ನೆ -1 ಎಕ್ಸ್, -2 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಇಲ್ಲಿ 3 ಎಕ್ಸ್ ಐತಿ, ಇಲ್ಲಿ 1 ಎಕ್ಸ್ ಐತಿ. 3 ಎಕ್ಸ್ ಅದಾವ, ಇಲ್ಲಿ ಒಂದು 1 ಎಕ್ಸ್ ಐತಿ. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. 3 ಎಕ್ಸ್ ಒಳಗ 1 ಎಕ್ಸ್ ಹೋದ್ರ 2 ಎಕ್ಸ್, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ 2 ಎಕ್ಸ್ -3. ಕ್ಲಿಯರ್? ಅದನ್ನ ಈ ಸೈಡ್ ಕರ್ಕೊಂಬರ್ರಿ. ಎಕ್ಸ್ ಸ್ಕ್ವೇರ್ -1 ಎಕ್ಸ್ -2 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಸೈಡ್ ಕರ್ಕೊಂಬಂದ್ರ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಈ ಸೈಡ್ ಬಂದ್ರ -2 ಎಕ್ಸ್ -3 ಈ ಸೈಡ್ ಬಂದ್ರ +3 ಈಸ್ ಈಕ್ವಲ್ ಟು 0. ಕ್ಲಿಯರ್? ಇವಾಗ ನೋಡ್ರಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಎಕ್ಸ್ ನೋಡ್ರಿ -1 ಎಕ್ಸ್ ಐತಿ, -2 ಎಕ್ಸ್ ಐತಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕ. -3 ಎಕ್ಸ್ ನೋಡ್ರಿ, ಇಲ್ಲಿ -2 ಐತಿ, ಇಲ್ಲೇ 3 ಐತಿ. ಆ ಸಂಖ್ಯೆದ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕಾ. 3 2 ಹೋದ್ರ 1, 3 ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಇದು ಇಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಹೌದಾ? ಅಲ್ಲ. ಯಾಕಂದ್ರೆ ಡಿಗ್ರಿ 2 ಆಗಿಲ್ಲ, 1 ಆಗೈತಿ. ಇದೊಂದ ರೇಖಾತ್ಮಕ ಸಮೀಕರಣ ಆಗೈತಿ. ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತ ಕೇಳಿದಾನ. ಇದು ಯಾರು ತೊಳಗಿಲ್ಲ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇಲ್ಲದೆ ಇರುವುದರಿಂದ ಇದು ಒಂದು ವರ್ಗ ಸಮೀಕರಣ ಅಲ್ಲ ಅಂತ ಬರಬೇಕು. ಇದು ಒಂದು ವರ್ಗ ಸಮೀಕರಣ ಅಲ್ಲ ಅಂತ ಬರಬೇಕು ನೋಡ್ರಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತಾನೆ. ನೋಡ್ರಿ, ಲಾಸ್ಟ್ ಬಂದಂತ ಸಮೀಕರಣ ವರ್ಗ ಸಮೀಕರಣ ಆಗಿಲ್ಲ, ಯಾಕಂದ್ರೆ ಅಲ್ಲೇ ಎಕ್ಸ್ ಸ್ಕ್ವೇರ್ ಅನ್ನೋದು ಇಲ್ಲ, ಅದರ ಸಂಬಂಧ ವರ್ಗ ಸಮೀಕರಣ ಅಲ್ಲ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತಾನೆ. ಫೋರ್ತ್ ಕ್ವಶನ್, x-3 ಇಂಟು ಬ್ರಾಕೆಟ್, ಒಂದ ಬ್ರಾಕೆಟ್ ನೋಡ್ರಿ, ಇದ x-3 ಇಂಟು ಬ್ರಾಕೆಟ್ 2x ಪ್ಲಸ್ 1 ಈಸ್ ಈಕ್ವಲ್ ಟು x ಇಂಟು x ಪ್ಲಸ್ 5. ಕ್ಲಿಯರ್? ಫಸ್ಟ್ ಈ ಎಕ್ಸ್ ಅನ್ನು ತಗೊಂಡ ಅವೆರಡಕ್ಕೂ ಗುಣಾಕಾರ ಮಾಡ್ಬೇಕು. ಎರಡು ಬ್ರಾಕೆಟ್ ಬಂದಾಗ ಹಂಗ ಮಾಡ್ಬೇಕು ನೀವು. ಕ್ಲಿಯರ್? ಎಕ್ಸ್ ಇಂಟು 2x, ಎಕ್ಸ್ ಇಂಟು 2x ಏನಾಗೈತಿ, 2x ಸ್ಕ್ವೇರ್, ಎಕ್ಸ್ ಒಂದ್ಲೆ ಎಕ್ಸ್. ಕ್ಲಿಯರ್? ಎಕ್ಸ್ ಒಂದ್ಲೆ ಎಕ್ಸ್. ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 3 2 6x ಮೈನಸ್ ಇಂಟು ಪ್ಲಸ್ ಮೈನಸ್, 3 1 3 ಈಸ್ ಈಕ್ವಲ್ ಟು ಈ 3 ತಗೊಂಡ ಎರಡಕ್ಕೂ ಗುಣಾಕಾರ ಮಾಡ್ಬೇಕ. ಚಿಹ್ನೆ ಜೊತೆಗೆ ಮಾಡ್ಬೇಕು. ಫಸ್ಟ್ ಚಿಹ್ನೆ ಮಾಡ್ಕೊಡ್ರಿ, ಆಮೇಲೆ ಲೆಕ್ಕ ಬಿಡ್ಸ್ಕೊಂತ ಹೋಗ್ರಿ. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5x. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. 2x ಸ್ಕ್ವೇರ್, ಹೌದಾ? ಇವಾಗ ಎಕ್ಸ್ ನೋಡಿ, ಇಲ್ಲಿ -6x ಐತಿ, ಇಲ್ಲಿ +1x ಐತಿ.
ಮೈನಸ್ 5x ಆಕೈತಿ, ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕಾ. 6x ಒಳಗ 1x ಹೋದ್ರ 5x ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ, ಮೈನಸ್ 3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಇವಾಗ 2x ಸ್ಕ್ವೇರ್ ನ ಹಂಗ ಬರ್ಕೊಳ್ರಿ, ಮೈನಸ್ 5x ನ ಹಂಗ ಬರ್ಕೊಳ್ರಿ, ಮೈನಸ್ 3 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಈ ಸೈಡ್ ಕರ್ಕೊಂಬರ್ರಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ನ ಈ ಕಡೆ ಕರ್ಕೊಂಬರ್ರಿ, ಮೈನಸ್ 5x ಇಸ್ ಈಕ್ವಲ್ ಟು 0. ಕ್ಲಿಯರ್ ನೋಡ್ರಿ. ಇವಾಗ 2x ಸ್ಕ್ವೇರ್ ಮೈನಸ್ 5x ಐತಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಎರಡದ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇಲ್ಲಿ 2x ಸ್ಕ್ವೇರ್ ಅದಾವ, ಇಲ್ಲಿ 1x ಸ್ಕ್ವೇರ್ ಐತಿ. ಎಕ್ಸ್ ಸ್ಕ್ವೇರ್ದ ಚಿಹ್ನೆ ಬೇರೆ ಬೇರೆ ಅದಾವ, ಏನ್ ಮಾಡ್ಬೇಕ, ಕಳಿಬೇಕಾ. 2x ಸ್ಕ್ವೇರ್ದೊಳಗೆ 1x ಸ್ಕ್ವೇರ್ ಹೋದ್ರ 1x ಸ್ಕ್ವೇರ್ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಬರದಾರ ಬರೀರಿ, ಬಿಟ್ರ ಬಿಡಿ ನಡೀತದೆ. ಕ್ಲಿಯರ್. ಇವಾಗ ನೋಡ್ರಿ, ಮೈನಸ್ 5x ಐತಿ, ಎಕ್ಸ್ ಚಿಹ್ನೆ ಸೇಮ್ ಇದಾವ, ಕೂಡಿಸ್ಬೇಕ. 5x ಇನ್ನೊಂದು 5x ಕೂಡಿಸಿದ್ರೆ 10x, ಕೂಡಿಸಿದಾದ್ಮೇಲೆ ಯಾವ ಚಿಹ್ನೆ ಇದಲ್ಲ ಅದ ಚಿಹ್ನೆಯನ್ನ ಇಡಬೇಕ. ಮೈನಸ್ 3 ಒಂದೈತಿ, ಮೈನಸ್ 3 ಇಸ್ ಈಕ್ವಲ್ ಟು 0. ಕ್ಲಿಯರ್. ಇದೊಂದು ವರ್ಗ ಸಮೀಕರಣ ಹೌದಾ? ಹೌದು. ಯಾಕಪ್ಪ ಅಂದ್ರ ಇದು ಯಾರ ರೂಪದಾಗ ಐತಿ, ಯಾರ ರೂಪದಾಗ ಐತಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಾಗ ಐತಿ. ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರುವುದರಿಂದ ಇದು ವರ್ಗ ಸಮೀಕರಣ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್ ನೋಡ್ರಿ. 2x minus 1 into bracket x minus 3 is equal to x plus 5 into bracket x minus 1 ಅಂತ ಕೊಟ್ಟಿದ್ದಾನ. ಇವಾಗ ನೋಡ್ರಿ, 2ದಿಂದ x ಅನ್ನು ಗುಣಾಕಾರ ಮಾಡೋಣ. 2x ಇಂಟು x 2x ಸ್ಕ್ವೇರ್, 2x ಇಂಟು 3 ಮೈನಸ್ 2 3 6 6x ಮೈನಸ್ 1 ಇದರಿಂದ 2 ಖಾತೆ ನೋಡ್ರಿ. ಈಗ 2x ಗುಣಾಕಾರ x 2x ಸ್ಕ್ವೇರ್, ಇದು ಒಂದು ಬ್ರಾಕೆಟ್. 2x ಗುಣಾಕಾರ x 2x ಸ್ಕ್ವೇರ್, 2x ಇಂಟು 3 6x ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಗುಣಾಕಾರ x 1x. ಕ್ಲಿಯರ್. ಮೈನಸ್ ಇಂಟು ಮೈನಸ್ ಪ್ಲಸ್ 1 3 3. ಕ್ಲಿಯರ್. ಇದು ಹಂಗ x ಇಂಟು x x ಸ್ಕ್ವೇರ್, x ಇಂಟು ಮೈನಸ್ 1 ಮೈನಸ್ x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಗುಣಾಕಾರ x 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5. ಎಕ್ಸ್ ಅನ್ನು ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ರಿ, ಆಮೇಲೆ 5 ತಗೊಂಡು ಇವೆರಡಕ್ಕೂ ಗುಣಾಕಾರ ಮಾಡ್ರಿ, ಇದು ಬರ್ತಾವ ಆನ್ಸರ್. ಕ್ಲಿಯರ್. ಇವಾಗ ನೋಡ್ರಿ, 2x ಸ್ಕ್ವೇರ್ ನ ಹಂಗ ಬರ್ಕೊಳ್ರಿ. ಮೈನಸ್ 6x ಐತಿ, ಮೈನಸ್ 1x ಐತಿ, ಮೈನಸ್ 7x ಐತಿ, ಪ್ಲಸ್ 3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ x ಐತಿ. 5x ಒಳಗ 1x ಹೋಗ್ಬೇಕು, ಯಾಕಂದ್ರೆ ಚಿಹ್ನೆ ಬೇರೆ ಬೇರೆ ಅದಾವ. 5x ಒಳಗ 1x ಹೋದ್ರ 4x, ಯಾವ 4x ಪ್ಲಸ್ 4x ಮೈನಸ್ 5. ಇವಾಗ ಈಚೆ ಕಡೆ ಕರ್ಕೊಂಬರ್ರಿ ಅದನ್ನ. 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 3 ಪ್ಲಸ್ x ಸ್ಕ್ವೇರ್ ಈ ಸೈಡ್ ಬಂದ್ರೆ ಮೈನಸ್ x ಸ್ಕ್ವೇರ್ ಪ್ಲಸ್ 4x ಈ ಸೈಡ್ ಬಂದ್ರೆ ಮೈನಸ್ 4x ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ 5 ಈಸ್ ಈಕ್ವಲ್ ಟು 0. ಇವಾಗ ನೋಡ್ರಿ, 2x ಸ್ಕ್ವೇರ್ 1x ಸ್ಕ್ವೇರ್ ಐತಿ, ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಡಿಬೇಕಾ. 2x ಸ್ಕ್ವೇರ್ ಒಳಗ 1x ಸ್ಕ್ವೇರ್ ಹೋದ್ರೆ 1x ಸ್ಕ್ವೇರ್. ಕ್ಲಿಯರ್. ಮೈನಸ್ 7x ಐತಿ, ಮೈನಸ್ 4x ಐತಿ, ಎರಡು ಸಂಖ್ಯೆ ಚಿಹ್ನೆ ಏನದಾವ, ಸೇಮ್ ಅದಾವ, ಕೂಡಿಸ್ಬೇಕು. 7x 4x ಕೂಡಿಸಿದ್ರೆ 11x 11x ಆಗತ್ತ, ಚಿಹ್ನೆ ಸೇಮ್ ಅದಾವ, ಅವನ್ನ ಇಟ್ಕೊಳ್ರಿ. ಮೈನಸ್ ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, ಎರಡು ಸಂಖ್ಯೆ ಚಿಹ್ನೆ ಏನದಾವ, ಸೇಮ್ ಅದಾವ, ಕೂಡಿಸ್ಬೇಕ. 3 5 ಕೂಡಿಸಿದ್ರಿ 8 8 ಈಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಹೌದಾ? ಹೌದು. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಐತಿ, ಅದರ ಸಂಬಂಧ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿ ಇರುವುದರಿಂದ ಇದು ಒಂದು ವರ್ಗ ಸಮೀಕರಣ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ವರ್ಗ ಸಮೀಕರಣ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, 6th ಕ್ವಶನ್ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಇದು ಯಾವ ರೂಪದಾಗ ಐತಿ ನೋಡ್ರಿ, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. a ಮೈನಸ್ ಬಿ
ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ರೂಪದೊಳಗೆ ಐತಿ. ಕ್ಲಿಯರ್ ಬರ್ಕೋತ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಹಂಗ ಬರ್ಕೊಂಡೆ ಇದನ್ನ ಬಿಡಿಸ್ತಾ ನೋಡ್ರಿ. ಎ ಜಾಗದೊಳಗ ಎಕ್ಸ್ ಐತಿ, ಬಿ ಜಾಗದೊಳಗ 2 ಐತಿ. ಈಗ ಎ ಸ್ಕ್ವೇರ್ ಬರಬೇಕು. ಎ ಸ್ಕ್ವೇರ್ ಅಂದ್ರೆ ಇಲ್ಲೇನ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಪ್ಲಸ್ ಐತಪ್ಪ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐತಿ, ಆ ಪ್ಲಸ್ ಅನ್ನ ಹಾಕ್ರಿ. ಬಿ ಸ್ಕ್ವೇರ್ ಅಂದ್ರೆ ಇಲ್ಲೇನ 2 ಸ್ಕ್ವೇರ್ ಬಿ ಸ್ಕ್ವೇರ್ ಆತ ಮೈನಸ್ 2ab ಬರಿಬೇಕ. ಎ ಜಾಗದೊಳಗ ಎಕ್ಸ್, ಬಿ ಜಾಗದೊಳಗ 2. ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪದೊಳಗೆ ಬರ್ಕೊಂಡಿವಿ. ಕ್ಲಿಯರ್ ಇವಾಗ ಎಕ್ಸ್ ಸ್ಕ್ವೇರ್ ಅಷ್ಟೇ ಇರಲಿ ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಷ್ಟೇ ಇರಲಿ, 2 2 2 ವರ್ಗ 2 2 4 ಮೈನಸ್ 2 2 4 4x ಆತ. ಕ್ಲಿಯರ್ ಈ ಸೈಡ್ ಕರ್ಕೊಂಬರ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಅಷ್ಟೇ ಇರಲಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಸೈಡ್ ಕರ್ಕೊಂಬಂದ್ರ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಈ ಸೈಡ್ ಕರ್ಕೊಂಬರ ಮೈನಸ್ 4 ಮೈನಸ್ 4x ಅನ್ನ ಈ ಸೈಡ್ ಕರ್ಕೊಂಬಂದ್ರ ಪ್ಲಸ್ 4x ಈಸ್ ಈಕ್ವಲ್ ಟು 0. ಕ್ಲಿಯರ್ ಇಲ್ಲಿ ನೋಡ್ರಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಿ, ಮೈನಸ್ ಎಕ್ಸ್ ಸ್ಕ್ವೇರ್ ಐತಿ, ಕ್ಯಾನ್ಸಲ್ ಮಾಡೋಣ. ಇಲ್ಲಿ 3x ಐತಿ, ಇಲ್ಲಿ 4x ಐತಿ. 3x 4x ಅನ್ನ ಕೂಡಿಸ್ಬೇಕಾ, ಯಾಕಂದ್ರೆ ಚಿಹ್ನೆ ನೋಡ್ರಿ ಇಲ್ಲಿ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕ. 3x 4x ಕೂಡಿಸಿದ್ರ 7x, ಇಲ್ಲಿ 1 ಐತಿ, ಇಲ್ಲಿ 4 ಐತಿ. ಚಿಹ್ನೆ ಸೇಮ್ ಅದಾವ, ಬೇರೆ ಬೇರೆ ಅದಾವ, ಬೇರೆ ಬೇರೆ ಅದಾವ. 4ರೊಳಗ 1 ಹೋದ್ರ 3 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ, ಮೈನಸ್ 3 ಇಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಹೌದಾ? ಅಲ್ಲ, ಯಾಕಂದ್ರೆ ಇಲ್ಲೇ ಎಕ್ಸ್ ಸ್ಕ್ವೇರ್ ಅನ್ನೋದು ಇಲ್ಲ. ಅದರ ಸಂಬಂಧ ಸೆಂಟೆನ್ಸ್ ಬರ್ಬೇಕಾ. ಇದು ಯಾರ ರೂಪದೊಳಗಿಲ್ಲ? ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇಲ್ಲದೆ ಇರುವುದರಿಂದ ಇದು ಒಂದು ವರ್ಗ ಸಮೀಕರಣ ಅಲ್ಲ. ಇದು ಒಂದು ವರ್ಗ ಸಮೀಕರಣ ಅಲ್ಲ. ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ 7th ಕ್ವಶನ್ ನೋಡ್ರಿ. 7th ಕ್ವಶನ್ ಏನೈತಿ? x ಪ್ಲಸ್ 2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಐತಿ. ಕ್ಲಿಯರ್ ಇದು ಯಾರ ರೂಪದೊಳಗೆ ಐತಿ? ಇದನ್ನ ನೋಡಿದ್ರಾಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ರೂಪದೊಳಗೆ ಐತಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ರೂಪದೊಳಗೆ ಐತಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ಈ ಫಾರ್ಮುಲಾ ಆ ರೂಪದೊಳಗೆ ಬರಿಬೇಕು ನಾವು. ಇವಾಗ ಎ ಜಗದೊಳಗ ಎಕ್ಸ್ ಕೊಟ್ಟಾನ, ಬಿ ಜಗದೊಳಗ 2 ಕೊಟ್ಟಾನ. ಎ ಕ್ಯೂಬ್ ಅಂದ್ರ ಎಕ್ಸ್ ಕ್ಯೂಬ್, ಬಿ ಕ್ಯೂಬ್ ಅಂದ್ರ 2 ಕ್ಯೂಬ್. ಕ್ಲಿಯರ್ ಈ ಫಾರ್ಮುಲಾ ಪ್ರಕಾರ ಬರಿಬೇಕು ನಾವು ಇವಾಗ. ಪ್ಲಸ್ 3 ಹಂಗ ಬರೀರಿ, 3a ಸ್ಕ್ವೇರ್ ಬಿ ಬರಿಬೇಕು ನಾವು ಇವಾಗ. ಎ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನ ಎಕ್ಸ್ ಸ್ಕ್ವೇರ್ ಹೌದಾ? ಬಿ ಸ್ಕ್ವೇರ್ 3a ಸ್ಕ್ವೇರ್ ಬಿ ಆಗ್ಬೇಕು, ಬಿ ಅಂದ್ರ 2 ಪ್ಲಸ್ 3a ಅಂದ್ರೆ ಎಷ್ಟಿಲ್ಲ ಎಕ್ಸ್, ಬಿ ಸ್ಕ್ವೇರ್ ಬರಿಬೇಕು, ಬಿ ಸ್ಕ್ವೇರ್ ಅಂದ್ರ 2 ಸ್ಕ್ವೇರ್. ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೀನಿ. ಇನ್ನೊಂದ್ಸಾರಿ ನೋಡ್ರಿ, ಎ ಕ್ಯೂಬ್ ಬರ್ದೆ, ಬಿ ಕ್ಯೂಬ್ ಬರ್ದೆ, 3a ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್, ಬಿ 3a ಸ್ಕ್ವೇರ್ ಬಿ ಆತ. ಇವಾಗ 3a ಸ್ಕ್ವೇರ್ ಎ ಬಿ ಸ್ಕ್ವೇರ್ ಬರಿಬೇಕಲ್ಲ, 3ab ಸ್ಕ್ವೇರ್ ಈಸ್ ಈಕ್ವಲ್ ಟು 2x ದಿಂದ ಎಕ್ಸ್ ಸ್ಕ್ವೇರ್ ಗುಣಾಕಾರ ಮಾಡಿದಾಗ 2x ಗುಣಾಕಾರ ಎಕ್ಸ್ ಸ್ಕ್ವೇರ್ 2x ಕ್ಯೂಬ್ ಮೈನಸ್ 2x ಒಂದ್ಲೆ 2x. ಕ್ಲಿಯರ್ ಅರ್ಥ ಆಗ್ಯದ ಅನ್ಕೋತೀನಿ. ಎಕ್ಸ್ ಕ್ಯೂಬ್ ಅನ್ನ ಹಂಗ ಬರ್ಕೊಳ್ರಿ. 2 ಘನ 2ನ 3 ಸಲ ಮಾಡಿದಾಗ 8 ಬರುತ್ತೆ. 2 4 4 2 8 ಪ್ಲಸ್ 3 3 2 6 ನೋಡ್ರಿ, ಇದನ್ನ ಇಂಟು ಮಾಡ್ರಿ. 3 2 6 ಎಕ್ಸ್ ಸ್ಕ್ವೇರ್ ಹಂಗ ಬರೀರಿ ಪ್ಲಸ್ 3 ಹಂಗ ಬರೀರಿ, ಎಕ್ಸ್ ಅನ್ನ ಹಂಗ ಬರೀರಿ. 2 ವರ್ಗ 2 2 4 ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x. ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತಾನೆ. 2 2 4. ಇವಾಗ ಎಕ್ಸ್ ಕ್ಯೂಬ್ ಪ್ಲಸ್ 8 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 3 4 12 ಎಕ್ಸ್ ಹಂಗೈತಿ ಹಂಗ ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 2x. ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಇವಾಗ ಅದನ್ನ ಬಲಗಡಿಸಿರೋದನ್ನ ಈ ಸೈಡ್ ಕರ್ಕೊಂಬರಿ. ಎಕ್ಸ್ ಕ್ಯೂಬ್ ಹಂಗ ಬರೀರಿ, ಪ್ಲಸ್ 8 ಹಂಗ ಬರೀರಿ, ಪ್ಲಸ್ 6x ಸ್ಕ್ವೇರ್ ಹಂಗ ಬರೀರಿ, ಪ್ಲಸ್ 12x ಬರೀರಿ,
ಪ್ಲಸ್ 2x³ ಈ ಸೈಡ್ ಬಂದ್ರೆ ಮೈನಸ್ 2x³ ಮೈನಸ್ 2x ಈ ಸೈಡ್ ಬಂದ್ರೆ ಪ್ಲಸ್ 2x. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ x³ ಅನ್ನೋದು ಇಲ್ಲೊಂದೈತಿ ಇಲ್ಲೊಂದೈತಿ, ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಡಿಬೇಕ. 2x³ ಒಳಗ 1x³ ಹೋದ್ರ 1x³ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ನೋಡ್ರಿ. ಇದನ್ನ ನೋಡಿದಾಗ ದೊಡ್ಡ ಸಂಖ್ಯೆ ಇದ ಅದ್ರ ಚಿಹ್ನೆ ಮೈನಸ್ ಐತಿ ಪ್ಲಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ x² ಅನ್ನೋದು ಒಂದೈತಿ ಪ್ಲಸ್ 6x². ಆಮೇಲೆ x ಅನ್ನೋದು ಎಲ್ಲಿದೆ ನೋಡ್ರಿ, ಇಲ್ಲೊಂದು ಪ್ಲಸ್ 12x ಐತಿ, ಇಲ್ಲಿ 2x ಐತಿ ನೋಡ್ರಿ. 12x 2x ಅನ್ನ ಕೂಡಿಸಿದ್ರ 14x 14x. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ನಂಬರ್ ಎಲ್ಲಿದಾವ, ಇಲ್ಲಿ ಒಂದೈತಿ ನೋಡ್ರಿ, 8 ಅನ್ನೋದು ಒಂದು ನಂಬರ್ ಅದ. ಕ್ಲಿಯರ್? ಆ 8 ಅನ್ನ ಬರೆಯೋಣ ಈಸ್ ಈಕ್ವಲ್ ಟು 0. ಎಲ್ಲ ಈ ಸೈಡ್ ಕರ್ಕೊಂಡ್ಬಂದ್ರೆ 0 ಉಳಿತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇವಾಗ ಇದು ವರ್ಗ ಸಮೀಕರಣ ಹೌದಾ? ಅಲ್ಲ. ಯಾಕಂದ್ರ ಇಲ್ಲಿ ಡಿಗ್ರಿ 3 ಬಂದದ, ಡಿಗ್ರಿ 3 ಬಂದದ. ನಮಗೆ ಎಷ್ಟು ಬರ್ಬೇಕ? 2 ಬರ್ಬೇಕ. ಕ್ಲಿಯರ್? 2 ಬಂತಂದ್ರೆ ಅದೊಂದು ವರ್ಗ ಸಮೀಕರಣ ಅಕ್ಕಿತ್ತ. ಇದ ವರ್ಗ ಸಮೀಕರಣ ಆಗಂಗಿಲ್ಲ, ಯಾಕಂದ್ರೆ ಡಿಗ್ರಿ 3 ಬಂದದ. ಇದು ಅದರ ಸಂಬಂಧ ಬರೀರಿ, ಇದು ಯಾವ ರೂಪದೊಳಗಿಲ್ಲ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇಲ್ಲದೆ ಇರುವುದರಿಂದ ಏನಲ್ಲ ಇದು ಒಂದು ವರ್ಗ ಸಮೀಕರಣ ಅಲ್ಲ. ಇದು ಒಂದು ವರ್ಗ ಸಮೀಕರಣ, ಇದು ಒಂದು ವರ್ಗ ಸಮೀಕರಣ ಅಲ್ಲ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 8th ಕ್ವಶನ್ ನೋಡ್ರಿ. ಏನ್ ಕೊಟ್ಟಾನ? x³ ಮೈನಸ್ 4x² ಮೈನಸ್ x ಪ್ಲಸ್ 1 ಅಂತ ಕೊಟ್ಟಿದ್ದಾನ. ಆಮೇಲೆ ಬ್ರಾಕೆಟ್ x ಮೈನಸ್ 2 ಹೋಲ್ ಕ್ಯೂಬ್ ಕೊಟ್ಟ ನೋಡ್ರಿ. ಇದು ಯಾವ ರೂಪದೊಳಗದ? a ಮೈನಸ್ b ಹೋಲ್ ಕ್ಯೂಬ್ ರೂಪದೊಳಗೈತಿ. a ಮೈನಸ್ b ಹೋಲ್ ಕ್ಯೂಬ್ ರೂಪದೊಳಗೈತಿ. ಇದನ್ನ ಹೆಂಗ್ ಬರಿಬೇಕು? a ಮೈನಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಏನ? a³ ಮೈನಸ್ b³ ಮೈನಸ್ 3a² b ಪ್ಲಸ್ 3ab² ಬರಿಬೇಕು ನೋಡ್ರಿ. ಇನ್ನೊಂದ್ಸಾರಿ, a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನ? a³ ಮೈನಸ್ b³ ಮೈನಸ್ 3a² b ಪ್ಲಸ್ 3ab². ಈ ರೂಪದೊಳಗೆ ಬರೀಬೇಕು. ಕ್ಲಿಯರ್? ಮಾಡೋಣ ನೋಡ್ರಿ. x³ ಅನ್ನ ಹಂಗ ಬರ್ಕೊಳ್ಳೋಣ, ಮೈನಸ್ 4x² ಅಷ್ಟೇ ಇರಲಿ, ಮೈನಸ್ x ಅಷ್ಟೇ ಇರಲಿ, ಪ್ಲಸ್ 1 ಅನ್ನು ಹಂಗ ಬರ್ಕೊಳ್ಳೋಣ. ಇವಾಗ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ರೂಪದೊಳಗೈತಿ, ಬಿಡಿಸೋಣ ನೋಡ್ರಿ. a³ a ಅಂದ್ರೆ x ಇಲ್ಲೇ x³ ಮೈನಸ್ b³ ಅಂದ್ರೆ 2³ ಮೈನಸ್ 3a² ಅಂದ್ರೆ ಏನ? x²b. ಹೌದಾ? 3a² b ಆತ ಪ್ಲಸ್ 3a ಅಂದ್ರೆ ಏನ? x b² ಅಂದ್ರೆ 2². ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೋಡ್ರಿ ಇನ್ನೊಂದ್ಸಾರಿ, ಎಡಭಾಗದೊಳಗಿರೋದನ್ನ ಹಂಗ ಬರ್ಕೊಂಡನಿ. ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾದೊಳಗೈತಿ. a³ ಮೈನಸ್ b³ ಮೈನಸ್ 3a² b ಪ್ಲಸ್ 3ab² ಅಂತ ಬರ್ಕೊಂಡಿವಿ. ಕ್ಲಿಯರ್? ನೋಡ್ರಿ, ಇವಾಗ x³ ಮೈನಸ್ 4x² ಮೈನಸ್ x ಪ್ಲಸ್ 1 ಈಸ್ ಈಕ್ವಲ್ ಟು x³ ಅನ್ನ ಹಂಗ ಬರ್ಕೊಳ್ರಿ. 2 ಘನ 8 ಮೈನಸ್ 3 2 6 6x² ಪ್ಲಸ್ 3 ಅನ್ನ ಹಂಗ ಬರ್ಕೊಳ್ರಿ. x ಅನ್ನ ಹಂಗ ಬರ್ಕೊಳ್ರಿ. 2 2 4. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, x³ ಮೈನಸ್ 4x² ಮೈನಸ್ x ಪ್ಲಸ್ 1 ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು x³ ಮೈನಸ್ 8 ಮೈನಸ್ 6x² ಪ್ಲಸ್ 3 4 12. ಹೌದಾ? 3 4 12 12x ಆತ. ಕ್ಲಿಯರ್? ಇವಾಗ x³ ಅನ್ನ ಹಂಗ ಬರ್ಕೊಳ್ಳಿ, x³ ಮೈನಸ್ 4x² ಅನ್ನ ಹಂಗ ಬರ್ಕೊಳ್ರಿ, ಮೈನಸ್ x ಅನ್ನ ಹಂಗ ಬರೀರಿ, ಪ್ಲಸ್ 1 ಪ್ಲಸ್ x³ ಈ ಸೈಡ್ ಬಂದ್ರೆ ಮೈನಸ್ x³ ಮೈನಸ್ 8 ಈ ಸೈಡ್ ಬಂದ್ರೆ ಪ್ಲಸ್ 8 ಮೈನಸ್ 6x² ಈ ಸೈಡ್ ಬಂದ್ರೆ ಪ್ಲಸ್ 6x² ಪ್ಲಸ್ 12x ಈ ಸೈಡ್ ಬಂದ್ರೆ ಮೈನಸ್ 12x. ಕ್ಲಿಯರ್? ಮೈನಸ್ 12x ಈಸ್ ಈಕ್ವಲ್ ಟು ಏನಾತ? 0 ಆತ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, x³ ಅನ್ನೋದು ಇಲ್ಲೊಂದೈತಿ 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 ಇಲ್ಲೊಂದೈತಿ, ಪ್ಲಸ್ x³ ಮೈನಸ್ x³ ಕ್ಯಾನ್ಸಲ್. x² ಅನ್ನೋದು ಇಲ್ಲೇ ಐತಿ ಇಲ್ಲೇ ಐತಿ ನೋಡ್ರಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಬೇರೆ ಬೇರೆ ಅದಾವ ನೋಡ್ರಿ, ಬೇರೆ ಬೇರೆ ಅದಾವ. ಇಲ್ಲಿ ಪ್ಲಸ್ ಐತಿ, ಇಲ್ಲೇ ಮೈನಸ್ ಐತಿ.
ಬೇರೆ ಬೇರೆ ಅದಾವ ಕಳಿಬೇಕ. 6x² ಒಳಗ 4x² ಹೋದ್ರ 2x², 2x² ಪ್ಲಸ್ 2x². ನೆಕ್ಸ್ಟ್ ಎಕ್ಸ್ ಅನ್ನು ವ್ಯಾಲ್ಯೂ ನೋಡ್ರಿ, ಇಲ್ಲಿ ಐತಿ ಇಲ್ಲಿ ಐತಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ ಬೇರೆ ಬೇರೆ ಅದಾವ? ಸೇಮ್ ಅದಾವ, ಕೂಡಿಸ್ಬೇಕಾ? 1x 12x ಕೂಡಿಸಿರ 13x. ಹೌದಾ? ನೆಕ್ಸ್ಟ್ ನಂಬರ್ ಇಲ್ಲದ ನೋಡ್ರಿ, ಇಲ್ಲೊಂದ್ ಐತಿ ಇಲ್ಲೊಂದ್ ಐತಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕಾ? 8ಕ್ಕೆ 1 ಕೂಡಿಸಿರ 9 = 0. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಇದೊಂದು ವರ್ಗ ಸಮೀಕರಣ ಹೌದಾ? ಹೌದು. ಯಾಕಂದ್ರೆ x² ಅನ್ನೋದು ಐತಿ. ಹೌದಾ? ಆದ್ರಿಂದ ಬರೀರಿ, ಇದು ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿ ಇರುವುದರಿಂದ ಇದು ಒಂದು ವರ್ಗ ಸಮೀಕರಣ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಇವಾಗ ಅಭ್ಯಾಸ 4.1 ಇರೋದ ಫಸ್ಟ್ ಎಂಡ್ ಪ್ರಾಬ್ಲಮ್ಸ್ ಅನ್ನ ತಗೊಂಡು ಡಿಸ್ಕಸ್ ಮಾಡೀವಿ. ನೆಕ್ಸ್ಟ್ ಇರೋ ಕ್ವಶನ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಈ ಕ್ಲಾಸ್ ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ, ಇಷ್ಟ ಆಗೈತೆ ಅನ್ಕೋತೀನಿ. ಅರ್ಥ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.